ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಇಷ್ಟಿನ ಬೂದಿ ಮುಚ್ಚಿದ ಕೆಂಡದಂತಿದ್ದ ಮಣಿಪುರಕ್ಕೆ ಈಗ ಮತ್ತೆ ಬೆಂಕಿ ಬಿದ್ದಿದೆ. ಮಣಿಪುರದಲ್ಲಿ ಭೀಕರ ಹಿಂಸಾಚಾರ ನಡೆದಿದೆ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಹಲವು ಕಡೆ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಇಂಟರ್ನೆಟ್ ಸೇವೆನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮೈಥೇಯಿ ಸಮುದಾಯದ ಆರಂಬೈ ತೆಂಗೋಲ್ ಸಂಘಟನೆಯ ನಾಯಕ ಮತ್ತು ಸದಸ್ಯರನ್ನ ಅರೆಸ್ಟ್ ಮಾಡಿದ ಸುದ್ದಿ ಬಂದ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ಮಣಿಪುರದ 5 ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ಶುರುವಾಗಿ ನಾನಾ ಕಡೆ ಘರ್ಷಣೆಯಾಗಿದೆ. ಶನಿವಾರ ರಾತ್ರಿ ಪ್ರತಿಭಟನಾಕಾರರು ಇಂಫಾಲ್ನ ಕ್ವಾಕೆತೀಲ್ ಮತ್ತು ಉರಿಪೋಕ್ನಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ರಸ್ತೆ ತಡೆದಿದ್ದಾರೆ. ಅಲ್ಲದೆ ವಿಮಾನ ನಿಲ್ದಾಣದ ಪ್ರವೇಶ ದ್ವಾರಕ್ಕೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ. ಜೊತೆಗೆ ನಮ್ಮ ಲೀಡರ್ಗಳನ್ನ ಈ ಕೂಡಲೇ ಬಿಡುಗಡೆ ಮಾಡಿ ಅಂತ ಭದ್ರತಾ ಪಡೆಗಳೊಂದಿಗೆ ಘರ್ಷಣೆ ಕೂಡ ಮಾಡಿದ್ದಾರೆ. ಅಲ್ಲದೆ ಇಂಫಾಲ್ ಪೂರ್ವ ಜಿಲ್ಲೆಯ ಕುರೈಲ್ ಅಮ್ಲೋಂಗ್ ಏರಿಯಾದಲ್ಲಿ ಉದ್ರಿಕ್ತ ಗುಂಪು ಬಸ್ಗೆ ಬೆಂಕಿ ಕೂಡ ಹಚ್ಚಿದೆ. ಈ ವೇಳೆ ಪ್ರತಿಭಟನಾಕಾರರು ಗಾಳಿಲಿ ಗುಂಡು ಹಾರಿಸಿದ್ದಾರೆ. ಇನ್ನು ಉದ್ರಿಕ್ತ ಗುಂಪನ್ನ ಚದುರಿಸೋಕೆ ಭದ್ರತಾ ಪಡೆಗಳು ಅಶ್ರುವಾಯು ಪ್ರಯೋಗಿಸಿವೆ. ಸ್ಥಳದಲ್ಲಿ ಲಾಠಿ ಚಾರ್ಜ್ ಕೂಡ ನಡೆದಿದೆ. ಈ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂತ ಕೂಡ ವರದಿಯಾಗಿದೆ. ಅಲ್ಲದೆ 2 ಪತ್ರಕರ್ತರು ಸೇರಿ 3 ಗಂಭೀರ ಗಾಯವಾಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋಕೆ ಕೆಲ ಪ್ರದೇಶಗಳಲ್ಲಿ ಹೆಚ್ಚುವರಿ ಸೇನೆ ನಿಯೋಜಿಸಲಾಗಿದೆ. ರಾಜಭವನದ ಮಾರ್ಗದಲ್ಲಿ ಕೂಡ ಭದ್ರತೆ ಹೆಚ್ಚಿಸಲಾಗಿದೆ. ವಿಷ್ಣುಪುರದಲ್ಲಿ ಕರ್ಫ್ಯೂ ಜಾರಿಗೆ ತರಲಾಗಿದೆ. ಕಣಿವೆ ಜಿಲ್ಲೆಗಳಾದ ಪೂರ್ವ ಇಂಫಾಲ್, ಪಶ್ಚಿಮ ಇಂಫಾಲ್, ತೌಬಲ್, ಕಾಕ್ಚಿಂಗ್ ಮತ್ತು ವಿಷ್ಣುಪುರದಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚಿನ ಜನ ಸೇರಿದಂತೆ ನಿರ್ಬಂಧ ಹೇರಲಾಗಿದೆ. ಇದೇ ಜಿಲ್ಲೆಗಳಲ್ಲಿ 5 ದಿನ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿದೆ. ಸರ್ಕಾರ ತುರ್ತಾಗಿ ಸೆಕ್ಯೂರಿಟಿ ಮೀಟಿಂಗ್ ನಡೆಸಿದೆ. ಇನ್ನೊಂದು ಕಡೆ ಈ ಮೈಥೇಯಿ ಸಮುದಾಯದ ಆರಂಬೈ ತೆಂಗೋಲ್ ಸಂಘಟನೆ ಕಣಿವೆ ಜಿಲ್ಲೆಗಳಲ್ಲಿ 10 ದಿನ ಬಂದ್ ಘೋಷಿಸಿದೆ. ಅಂದಹಾಗೆ ಈ ಕುಕಿ ಮತ್ತು ಮೈಥೇಯಿ ಸಮುದಾಯದ ಸಂಘರ್ಷದ ನಂತರ ಮಣಿಪುರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ವಿಫಲವಾಗಿದ್ದೀರಿ, ರಾಜೀನಾಮೆ ನೀಡಿ ಅಂತ ಮುಂಚೆ ಸಿಎಂ ಆಗಿದ್ದ ಬಿರೇನ್ ಸಿಂಗ್ಗೆ ವಿಪಕ್ಷಗಳು ಒತ್ತಡ ಹಾಕಿದ್ವು. ಅದರ ಬೆನ್ನಲ್ಲೇ ಮಣಿಪುರ ಸಿಎಂ ಸ್ಥಾನಕ್ಕೆ ಬಿರೇನ್ ಸಿಂಗ್ ರಾಜೀನಾಮೆ ನೀಡಿದ್ರು. ಇದಾದ್ಮೇಲೆ ಕೇಂದ್ರ ಸರ್ಕಾರ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ತಂದಿತ್ತು. ರಾಷ್ಟ್ರಪತಿ ಆಡಳಿತ ಹೇರಿದ ನಂತರ ಮಣಿಪುರ ಶಾಂತವಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅದಾದ ನಂತರ ಕಳೆದ ಏಪ್ರಿಲ್ನಲ್ಲಿ ಕೇಂದ್ರ ಗೃಹ ಇಲಾಖೆ ಶಾಂತಿ ಮಾತುಕತೆಗೆ ಕರೆ ನೀಡಿತ್ತು. ಆದ್ರೆ ಈಗ ಮೈಥೇಯಿ ನಾಯಕರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಪುನಃ ಮಣಿಪುರ ಉದ್ವಿಗ್ನಗೊಂಡಿದೆ. ಅಂದಹಾಗೆ ಕಳೆದ 2023ರಿಂದ ಕುಕಿ ಮತ್ತು ಮೈಥೇಯಿ ಸಮುದಾಯದ ನಡುವೆ ನಡೀತಿರೋ ಈ ಸಂಘರ್ಷದಲ್ಲಿ ಸುಮಾರು 260 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸಾವಿರಾರು ಜನ ನಿರಾಶ್ರಿತರಾಗಿದ್ದಾರೆ. ಮೀಸಲಾತಿ ಮತ್ತು ಭೂಮಿಯ ಹಕ್ಕುಗಳ ವಿವಾದದಿಂದ ಶುರುವಾಗಿರೋ ಈ ಹಿಂಸಾಚಾರ ಇದುವರೆಗೂ ನಿಂತಿಲ್ಲ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನ ಕಳೆದಂತೆ ಹೊಸ ಮಾಹಿತಿ ಸಿಗ್ತಾ ಇದೆ. ಈಗ ಆ ಘಟನಾ ಸ್ಥಳದಲ್ಲಿ ಏನಾಯ್ತು ಅಂತ ಗಾಯಾಳು ಪ್ರಶಾಂತ್ ಮಾಧ್ಯಮಗಳ ಮುಂದೆ ವಿವರಿಸಿದ್ದಾರೆ. ಟಿಕೆಟ್ ಪಡೆದು ಚಿನ್ನಸ್ವಾಮಿ ಸ್ಟೇಡಿಯಂ ಸಿಬ್ಬಂದಿಯ ಸೂಚನೆಯಂತೆ ಗೇಟ್ ನಂಬರ್ 7ಕ್ಕೆ ಹೋಗಿ ನಿಂತಿದ್ವಿ. ಗೇಟ್ ನಂಬರ್ 7ರಲ್ಲಿ ಸುಮಾರು 1 ಲಕ್ಷ ಜನ ಸೇರಿರೋ ಹಾಗಿತ್ತು. ಇದ್ದಕ್ಕಿದ್ದಂತೆ ನೂಕುನುಗ್ಗಲು ಶುರುವಾಯ್ತು. ಆದ್ರೆ ನಾವು ಎಷ್ಟೇ ಕೈ ಮುಗಿದು ಕೇಳ್ಕೊಂಡ್ರೂ ಸಿಬ್ಬಂದಿ ಮಾತ್ರ ಗೇಟ್ ಓಪನ್ ಮಾಡ್ಲೇ ಇಲ್ಲ. ಅಲ್ಲಿ ಕೇವಲ ಒಬ್ರು ಸೆಕ್ಯೂರಿಟಿ ಇದ್ರು. ಒಬ್ರು ಪೊಲೀಸ್ ಅಧಿಕಾರಿಗಳಿರ್ಲಿಲ್ಲ. ಅಲ್ಲಿ ಒಂದೇ ಒಂದು ಬ್ಯಾರಿಕೇಡ್ ಇತ್ತು. ನೂಕುನುಗ್ಗಲು ಹೆಚ್ಚಾಗಿ ಬ್ಯಾರಿಕೇಡ್ ಬಿತ್ತು. ಅದ್ರ ಬೆನ್ನಲ್ಲೇ ನಾನು ಬಿದ್ದೆ. ನಂತರ ನನ್ ಮೇಲೆ ಹಲವಾರು ಜನ ಬಿದ್ರು. ಎಲ್ರೂ ತಮ್ಮ ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ದಿಕ್ಕಾಪಾಲಾದ್ರು. ನನ್ನನ್ನೇ ತುಳ್ಕೊಂಡು ಹೋದ್ರು. ಅಷ್ಟಾದ್ರೂ ಗೇಟ್ ಓಪನ್ ಮಾಡಿಲ್ಲ. ನನ್ನ ಕಣ್ಣ ಮುಂದೆನೆ 2 ಮಹಿಳೆಯರನ್ನ ತುಳಿತಿದ್ರು. ಆಗ್ಲೇ ಅವರ ಪ್ರಾಣ ಹೋಗ್ಬಿಟ್ಟಿತ್ತು. ನಾನು ಕೂಡ ಸುಮಾರು 10 ನಿಮಿಷಗಳ ಕಾಲ ಕೆಳಗಡೆನೆ ಬಿದ್ದು ಒದ್ದಾಡ್ತಿದ್ದೆ. ಆಗ ಯಾರೋ ಒಬ್ರು ನನ್ನ ಕೈ ಹಿಡಿದು ಎಳೆದು ಸ್ವಲ್ಪ ಖಾಲಿ ಇರೋ ಜಾಗಕ್ಕೆ ಹಾಕಿದ್ರು. ಅಲ್ಲಿ ನಾನು 4:30ರಿಂದ 6:30ರವರೆಗೆ ಒದ್ದಾಡಿದ್ದೆ ಅಂತ ಹೇಳಿದ್ದಾರೆ. ಅಲ್ಲದೆ ನನ್ನ ಪ್ರಕಾರ ಇಲ್ಲಿ ಪೊಲೀಸರ ತಪ್ಪಿಲ್ಲ, ಇದು ಸಂಪೂರ್ಣವಾಗಿ ಸರ್ಕಾರದ ತಪ್ಪು ಅಂತ ಹೇಳಿದ್ದಾರೆ. ಇತ್ತ ಕಾಲ್ತುಳಿತ ಸಂಬಂಧ ರಾಜ್ಯ ಬಿಜೆಪಿ ಶಾಸಕರು ಮತ್ತು ಸಂಸದರು ಪ್ರತಿಭಟನೆ ನಡೆಸಿದ್ದಾರೆ.
ವಿಧಾನಸೌಧದ ಆವರಣದಲ್ಲಿರೋ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ದುರಂತಕ್ಕೆ ಈ ಇಬ್ಬರು ಹಿರಿಯ ಕಾಂಗ್ರೆಸ್ ನಾಯಕರನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ, ಸರ್ಕಾರದ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಘೋಷಣೆ ಕೂಗಿದ್ದಾರೆ. ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆರ್ಸಿಬಿಯನ್ನ ಲೇವಡಿ ಮಾಡಿದ್ದಾರೆ. ಆರ್ಸಿಬಿ ಅಂದ್ರೆ ರಿಯಲ್ ಕಲ್ಪ್ರಿಟ್ಸ್ ಆಫ್ ಬೆಂಗಳೂರು ಅಂತ ಕರೆದಿದ್ದಾರೆ. ಜೊತೆಗೆ ಕಾಲ್ತುಳಿತಕ್ಕೆ ಮೃತಪಟ್ಟವರ ಕುಟುಂಬಕ್ಕೆ ತಮ್ಮೆಲ್ಲಾ ಶಾಸಕರು ಮತ್ತು ಎಂಎಲ್ಸಿಗಳ 1 ತಿಂಗಳ ಸಂಬಳ ನೀಡುವುದಾಗಿ ಘೋಷಿಸಿದ್ದಾರೆ. ಇನ್ನೊಂದು ಕಡೆ ಕಾಲ್ತುಳಿತಕ್ಕೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯ ಸರ್ಕಾರದ ಫೇಲ್ಯೂರ್ ಆಗಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ಸರ್ಕಾರ ಫೇಲ್ಯೂರ್ ಆಗಿದ್ದು ನಿಜಾನೇ, ಆದ್ರೆ ರಾಜೀನಾಮೆ ಕೊಡೋ ಅವಶ್ಯಕತೆ ಏನೂ ಇಲ್ಲ. ಇತ್ತೀಚೆಗೆ ಪಹಲ್ಗಾಮ್ ದಾಳಿಯಾಗಿ ಭಾರತ ಪಾಕ್ ನಡುವೆ ಯುದ್ಧವಾದಾಗ ಬಿಜೆಪಿ ಸರ್ಕಾರದ ಫೇಲ್ಯೂರ್ ಇತ್ತು. ಆದ್ರೆ ಎಲ್ಲಾ ಪಕ್ಷಗಳು ಅದಕ್ಕೆ ಸಪೋರ್ಟ್ ಮಾಡಿದ್ವು. ರಾಜೀನಾಮೆ ಕೇಳಲಿಲ್ಲ. ಸೊ ರಾಜೀನಾಮೆ ಸೂಕ್ತ ಕ್ರಮವಲ್ಲ ಅಂದಿದ್ದಾರೆ. ಇನ್ನು ಬೆಂಗಳೂರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ 11 ಕುಟುಂಬಗಳಿಗೆ ಸಿಎಂ ಪರಿಹಾರ ಮೊತ್ತವನ್ನ ಹೆಚ್ಚಿಸಿದ್ದಾರೆ. ಪರಿಹಾರವನ್ನ 25 ಲಕ್ಷ ರೂಪಾಯಿಗೆ ಹೆಚ್ಚಿಸಿ ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ 10 ಲಕ್ಷ ರೂಪಾಯಿ ಘೋಷಿಸಿದ್ರು. ಭಾರೀ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಈ ನಿರ್ಧಾರ ತಗೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ವೇಳೆ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟ ಏಟು ಪಾಕಿಸ್ತಾನಕ್ಕೆ ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ. ಈಗ ಗೋಳು ಅಂತ ಹತ್ಕೊಂಡು ಪಾಕ್ ಅಮೆರಿಕ ಬಳಿ ಅಂಗಲಾಚಿದೆ. ನಮಗೆ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಡಿ ಅಂತ ಕೇಳಿದೆ. ಅಮೆರಿಕಾಗೆ ಭೇಟಿ ಕೊಟ್ಟ 13 ಸದಸ್ಯರ ಪಾಕಿಸ್ತಾನದ ನಿಯೋಗ ಓಪನ್ ಆಗಿ ಮಾಧ್ಯಮಗಳ ಮುಂದೆ ಈ ಬೇಡಿಕೆ ಇಟ್ಟಿದೆ. ಹಾಗೂ ಭಾರತ ದಾಳಿಯ ಭಯಾನಕತೆನ ಎಳೆಎಳೆಯಾಗಿ ಬಿಚ್ಚಿಟ್ಟಿದೆ. ಮಾಧ್ಯಮದ ಮುಂದೆ ಮಾತನಾಡಿದ ಪಾಕಿಸ್ತಾನದ ಫೆಡರಲ್ ಮಿನಿಸ್ಟರ್ ಮುಸಾದಿಕ್ ಮಾಲಿಕ್, ನಿಮ್ಗೊತ್ತಾ ಭಾರತ ಕಡೆಯಿಂದ ಒಂದೇ ಸಲ 80 ವಿಮಾನಗಳು ಹಾರಿ ಬಂದಿದ್ವು. ಒಂದೊಂದು ವಿಮಾನದಲ್ಲಿ 5 ಮಿಸೈಲ್ಗಳಿದ್ವು. ಅಂದ್ರೆ 400 ಮಿಸೈಲ್ಗಳನ್ನ ಹಾಕೋಕೆ ಭಾರತ ಬಂದಿತ್ತು. ಕೆಲ ಮಿಸೈಲ್ ಬಳಿ ನ್ಯೂಕ್ಲಿಯರ್ ವಾರ್ಹೆಡ್ ಹೊತ್ತೊಯ್ಯೋ ಸಾಮರ್ಥ್ಯವೂ ಇತ್ತು. ನಮ್ಮ ಬಳಿ ಎಲ್ಲಿಯಾದ್ರೂ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲದೆ ಇದ್ರೆ ಎಲ್ಲರೂ ಅವಶೇಷಗಳಡಿ ಇರಬೇಕಿತ್ತು. 60,000 ಮಂದಿ ಅವಶೇಷದೊಳಗೆ ಸಿಲುಕ್ತಿದ್ರು. ಹೀಗಾಗಿ ಭಾರತದ ಸಾಮರ್ಥ್ಯ ನೋಡಿ ನಮಗೂ ಸಹಾಯ ಮಾಡಿ. ಭಾರತ ಉಪಯೋಗಿಸೋ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ಡ್ ಇವೆ. ಸೊ ಅವರನ್ನ ಎದುರಿಸೋಕೆ ನಮಗೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಕೊಡಿ. ನೀವೆಲ್ಲ ಮುಂದೆ ಬಂದು ನಮಗೆ ಅಂಥ ಟೆಕ್ನಾಲಜಿಗಳನ್ನ ನೀಡಿ ನಾವದನ್ನ ನಿಮ್ಮಿಂದ ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಚೀನಾ ಸಿಸ್ಟಮ್ಗಳು ಕೆಲಸಕ್ಕೆ ಬರಲ್ಲ ಅನ್ನೋ ರೀತಿ ಅಮೆರಿಕಾದಲ್ಲಿ ನಿಂತು ಪಾಕ್ ಜೋಕ್ ಮಾಡಿದೆ. ಇದಕ್ಕೆ ಚೈನಾ ಯಾವ ರೀತಿ ತಿವಿಯುತ್ತೋ ನೋಡಬೇಕು. ದಕ್ಷಿಣ ಕನ್ನಡದ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಈ ಹತ್ಯೆ ಕೇಸ್ ತನಿಖೆನ ಕೇಂದ್ರ ಗೃಹ ಇಲಾಖೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಥವಾ ಎನ್ಐಎಗೆ ವಹಿಸಿದೆ. ಅಲ್ಲದೆ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಎಲ್ಲಾ ಆರೋಪಿಗಳನ್ನ ಭಯೋತ್ಪಾದನಾ ನಿಗ್ರಹ ದಳ ತನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಿದೆ ಅಂತ ಗೊತ್ತಾಗಿದೆ. ಬಜ್ಪೆಯ ಕಿನ್ನಿಪದವು ಅನ್ನೋ ಕಡೆ ಮೇ 1ರಂದು ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿತ್ತು. ಈಗಾಗಲೇ ಈ ಕೇಸ್ನಲ್ಲಿ ಪೊಲೀಸರು 11 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಆದ್ರೆ ಈ ಹತ್ಯೆಗೆ ದೇಶ ವಿದೇಶಗಳಿಂದ ಫಂಡಿಂಗ್ ನಡೆದಿದೆ. ರಾಜ್ಯ ಪೊಲೀಸ್ ಇಲಾಖೆಯಿಂದ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ. ಹೀಗಾಗಿ ಎನ್ಐಎಗೆ ಒಪ್ಪಿಸಬೇಕು ಅಂತ ಬಿಜೆಪಿ ಸೇರಿದಂತೆ ಹಿಂದೂ ಪರ ಕಾರ್ಯಕರ್ತರು ಆಗ್ರಹಿಸಿದ್ರು. ಅದರ ಬೆನ್ನಲ್ಲೇ ಈ ಕೇಸನ್ನ ಎನ್ಐಎಗೆ ವಹಿಸಲಾಗಿದೆ. ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹಾರುಗೋಪ ಗ್ರಾಮದಲ್ಲಿ ಅತಿ ಹೆಚ್ಚು ಅಂದ್ರೆ 164 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯಾದ್ಯಂತ ಗುಡುಗು ಮಿಂಚು ಸಹಿತ ಮಳೆಯಾಗೋ ಸಾಧ್ಯತೆ ಇದೆ ಅಂತ ರಾಜ್ಯ ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರ ಮುನ್ಸೂಚನೆಯನ್ನ ನೀಡಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿ 4 ಕಳ್ಳಿಯರನ್ನ ಬಂಧಿಸಿದ್ದಾರೆ. ಇವರು ಕದ್ದಿದ್ದ 6.38 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಕೆಎಸ್ಆರ್ಟಿಸಿ ಪ್ರಯಾಣಿಕರೇ ಇವರ ಟಾರ್ಗೆಟ್ ಅಂತ ತನಿಖೆ ವೇಳೆ ಗೊತ್ತಾಗಿದೆ. ಇನ್ನೊಂದು ಕಡೆ ಯುಪಿಯ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತ ಘಟನೆಗೆ ಸಂಬಂಧಿಸಿ ಯುಪಿ ಸರ್ಕಾರವನ್ನ ಅಲಹಾಬಾದ್ ಹೈಕೋರ್ಟ್ ತರಾಟೆಗೆ ತಗೊಂಡಿದೆ. ಕುಂಭಮೇಳದಲ್ಲಿ ಕಾಲ್ತುಳಿತ ಉಂಟಾಗಿ ಸಾವನ್ನಪ್ಪಿರೋರ ಕುಟುಂಬಕ್ಕೆ ಪರಿಹಾರ ನೀಡೋಕೆ ಯಾಕೆ ವಿಳಂಬ ಮಾಡ್ತಿದ್ದೀರಿ? ಒಂದು ಸಲ ಸರ್ಕಾರ ಪರಿಹಾರವನ್ನ ಘೋಷಿಸಿದ್ರೆ ಸರಿಯಾದ ಸಮಯಕ್ಕೆ ಅದನ್ನ ಸಂಬಂಧಪಟ್ಟವರಿಗೆ ತಲುಪಿಸೋದು ಸರ್ಕಾರದ ಕರ್ತವ್ಯ ಅಂತ ಹೇಳಿದೆ. ಉದಯ್ ಪ್ರತಾಪ್ ಸಿಂಗ್ ಅನ್ನೋರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಜಸ್ಟಿಸ್ ಸೌಮಿತ್ರಾ ದಯಾಳ್ ಸಿಂಗ್ ಮತ್ತು ಸಂದೀಪ್ ಜೈನ್ ಅವರಿದ್ದ ಪೀಠ ಈ ರೀತಿ ಹೇಳಿದೆ. ಅಲ್ಲದೆ ಕೇಸ್ನ ಮುಂದಿನ ವಿಚಾರಣೆನ ಜುಲೈ 18ಕ್ಕೆ ಮುಂದೂಡಿದೆ. ಅಂದಹಾಗೆ ಜನವರಿ 29ಕ್ಕೆ ಕುಂಭಮೇಳದಲ್ಲಿ ನಡೆದಿದ್ದ ಕಾಲ್ತುಳಿತದಲ್ಲಿ ಸುಮಾರು 30 ಜನ ಪ್ರಾಣ ಕಳ್ಕೊಂಡಿದ್ರು. 90 ಜನ ಗಾಯಗೊಂಡಿದ್ರು. ಇನ್ನು ಯುಪಿ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗೋ ಅಗ್ನಿವೀರ ಸೈನಿಕರಿಗೆ ಪೊಲೀಸ್ ಮತ್ತು ಅಗ್ನಿಶಾಮಕ ಇಲಾಖೆಯಲ್ಲಿ ಸುಮಾರು 20% ಮೀಸಲಾತಿ ನೀಡೋದಾಗಿ ಆದೇಶ ಹೊರಡಿಸಿದೆ. ಸಿಎಂ ಯೋಗಿ ಆದಿತ್ಯನಾಥ್ ಸಮ್ಮುಖದಲ್ಲಿ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನು ಚಂದ್ರಬಾಬು ನಾಯ್ಡು ನೇತೃತ್ವದ ಆಂಧ್ರ ಸರ್ಕಾರ
ಹೂಡಿಕೆದಾರರನ್ನ ಆಕರ್ಷಿಸೋಕೆ ಹೊಸ ನಿರ್ಧಾರ ಮಾಡಿದೆ. ಖಾಸಗಿ ಘಟಕ ಮತ್ತು ಕಾರ್ಖಾನೆಗಳಲ್ಲಿನ ಕಾರ್ಮಿಕರ ಗರಿಷ್ಠ ಕೆಲಸದ ಅವಧಿನ 1 ಗಂಟೆ ಹೆಚ್ಚಿಸೋಕೆ ನಿರ್ಧರಿಸಿದೆ. ಸದ್ಯ ಕೆಲಸದ ಅವಧಿ ದಿನಕ್ಕೆ 9 ಗಂಟೆ ಇದೆ. ಇದನ್ನ 10 ಗಂಟೆಗೆ ಹೆಚ್ಚಿಸಲಾಗುತ್ತೆ. ಹೊಸ ವ್ಯವಸ್ಥೆನ ಹೂಡಿಕೆದಾರರು ಮತ್ತು ಕಾರ್ಮಿಕರ ಸ್ನೇಹಿಯನ್ನಾಗಿ ಮಾಡೋ ಉದ್ದೇಶ ಇದೆ. ಇದಕ್ಕಾಗಿ ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿ ತರಲಾಗುತ್ತೆ ಅಂತ ಆಂಧ್ರ ಸಚಿವ ಕೆ ಪಾರ್ಥಸಾರಥಿ ಹೇಳಿದ್ದಾರೆ. ಇನ್ನು ಆಂಧ್ರ ಸರ್ಕಾರದ ಈ ನಡೆಯನ್ನ ಸಿಪಿಐ ಟೀಕಿಸಿದೆ. ಇನ್ನು ದೇಶದಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಕಳೆದ 24 ಗಂಟೆಯಲ್ಲಿ ದೇಶದಲ್ಲಿ ಹೊಸದಾಗಿ 378 ಕೇಸ್ಗಳು ದಾಖಲಾಗಿವೆ. ಈ ಮೂಲಕ ಒಟ್ಟು ಆಕ್ಟಿವ್ ಕೋವಿಡ್ ಕೇಸ್ಗಳ ಸಂಖ್ಯೆ 6133ಕ್ಕೆ ರೀಚ್ ಆಗಿದೆ. ಇನ್ನು ದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ ಕೋವಿಡ್ಗೆ 6 ಜನ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ಕೋವಿಡ್ಗೆ ಮೃತಪಟ್ಟವರ ಸಂಖ್ಯೆ 65ಕ್ಕೆ ಏರಿಕೆಯಾಗಿದೆ. ಇನ್ನು ರಾಜ್ಯದಲ್ಲಿ ಕಳೆದ 24 ಗಂಟೆಯಲ್ಲಿ ಹೊಸದಾಗಿ 57 ಕೋವಿಡ್ ಕೇಸ್ ದಾಖಲಾಗಿದ್ದು 2 ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ ಕೋವಿಡ್ಗೆ ಬಲಿಯಾದವರ ಸಂಖ್ಯೆ 9ಕ್ಕೆ ತಲುಪಿದೆ. ಇನ್ನು ರಾಜ್ಯದಲ್ಲಿ ಒಟ್ಟು ಆಕ್ಟಿವ್ ಕೋವಿಡ್ ಕೇಸ್ಗಳ ಸಂಖ್ಯೆ 366ಕ್ಕೆ ರೀಚ್ ಆಗಿದೆ. ಮೋದಿ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿ ಲೋಕ ಜನಶಕ್ತಿ ಪಾರ್ಟಿ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ಬಿಹಾರ ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಭೋಜ್ಪುರ ಜಿಲ್ಲೆಯ ಅರಾ ಅನ್ನೋ ಕಡೆ ನಡೆದ ರ್ಯಾಲಿಲಿ ಚಿರಾಗ್ ಪಾಸ್ವಾನ್ ಚುನಾವಣೆಗೆ ಸ್ಪರ್ಧಿಸುವುದನ್ನ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ರಾಜಸ್ಥಾನದಲ್ಲಿ ಬ್ಯಾಂಕ್ ಉದ್ಯೋಗಿಯೊಬ್ಬರು ದೊಡ್ಡ ವಂಚನೆ ಮಾಡಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಅಲ್ಲಿನ ಕೋಟಾದ ಐಸಿಐಸಿಐ ಬ್ಯಾಂಕ್ನ ಅಧಿಕಾರಿಯೊಬ್ಬರು ಗ್ರಾಹಕರ ಬ್ಯಾಂಕ್ ಖಾತೆಗಳಿಂದ ಬರೋಬ್ಬರಿ 4.58 ಕೋಟಿ ರೂಪಾಯಿ ಹಣವನ್ನ ದೋಚಿದ್ದಾರೆ. ಸದ್ಯ ಇವರನ್ನ ಬಂಧಿಸಲಾಗಿದ್ದು ಸಾಕ್ಷಿ ಗುಪ್ತಾ ಅಂತ ಗುರುತಿಸಲಾಗಿದೆ. ಸುಮಾರು 43 ಗ್ರಾಹಕರ ಖಾತೆಗಳಲ್ಲಿನ 4.58 ಕೋಟಿ ರೂಪಾಯಿ ಹಣ ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲದೆ ಹೂಡಿಕೆ ಮಾಡಿದ ಎಲ್ಲ ಹಣವನ್ನ ಕೂಡ ಲಾಸ್ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಈ ಅಕ್ರಮವೆಸಗೋ ವಿಷಯ ಗ್ರಾಹಕರಿಗೆ ತಿಳಿಬಾರದು ಅನ್ನೋ ಉದ್ದೇಶದಿಂದ ಗ್ರಾಹಕರ ಖಾತೆಗೆ ಲಿಂಕ್ ಆಗಿರೋ ನಂಬರ್ಗಳನ್ನ ಕೂಡ ಈ ಬ್ಯಾಂಕ್ ಉದ್ಯೋಗಿ ಚೇಂಜ್ ಮಾಡಿದ್ದಾರೆ ಮತ್ತು ಕೆಲ ಅಕೌಂಟ್ಗಳ ಪಿನ್ಗಳನ್ನ ಕೂಡ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಡಿಜಿಟಲ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಗೊತ್ತಿರದ ವಯಸ್ಸಾದ ಗ್ರಾಹಕರೇ ಇವರ ಟಾರ್ಗೆಟ್ ಅಂತ ತನಿಖೆಯಲ್ಲಿ ಬಯಲಾಗಿದೆ. ಗ್ರಾಹಕರೊಬ್ಬರು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದ ಹಣ ಬೇರೆ ಖಾತೆಗೆ ವರ್ಗಾವಣೆಯಾದ ನಂತರ ಪರಿಶೀಲನೆಗಾಗಿ ಬ್ಯಾಂಕ್ಗೆ ಬಂದಾಗ ಈ ದೊಡ್ಡ ವಂಚನೆ ಬೆಳಕಿಗೆ ಬಂದಿದೆ. ಸದ್ಯ ಸಾಕ್ಷಿ ಗುಪ್ತಾರನ್ನ ಬಂಧಿಸಲಾಗಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಇಂದೋರ್ ಮೂಲದ ದಂಪತಿ ಮೇಘಾಲಯದಲ್ಲಿ ನಾಪತ್ತೆಯಾಗಿರೋ ಕೇಸ್ ದೇಶದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ರಾಜಾ ರಘುವಂಶಿ ಮತ್ತು ಸೋನಂ ದಂಪತಿ ಮೇ 11ರಂದು ವಿವಾಹವಾಗಿದ್ರು. ಮೇ 20ಕ್ಕೆ ಹನಿಮೂನ್ಗೆ ಅಂತ ಮೇಘಾಲಯಕ್ಕೆ ಪ್ರಯಾಣ ಬೆಳೆಸಿದ್ರು. ನಂತರ ಈ ದಂಪತಿ ಮೇ 23ರಂದು ನಾಪತ್ತೆಯಾಗಿದ್ರು. ಇದಾದ ಹಲವು ದಿನಗಳ ನಂತರ ಅಂದ್ರೆ ಜೂನ್ 2ಕ್ಕೆ ರಾಜಾ ರಘುವಂಶಿ ಅವರ ಮೃತದೇಹ ಪತ್ತೆಯಾಯಿತು. ಆದ್ರೆ ರಾಜಾ ರಘುವಂಶಿ ಅವರ ಪತ್ನಿ ಸೋನಂ ಇದುವರೆಗೂ ಪತ್ತೆಯಾಗಿಲ್ಲ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೇ 27ಕ್ಕೆ ಖುದ್ದು ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಮೇಘಾಲಯ ಸಿಎಂ ಕೊರ್ನಾಡ್ ಸಂಗ್ಮಾರ್ಗೆ ಫೋನ್ ಕಾಲ್ ಮಾಡಿ ದಂಪತಿ ನಾಪತ್ತೆಯಾಗಿರೋ ಬಗ್ಗೆ ಮಾಹಿತಿ ನೀಡಿದ್ರು. ಈ ವೇಳೆ ಸಂಗ್ಮಾ ಮಹಿಳೆಯನ್ನ ಹುಡುಕಿಕೊಡೋ ಮತ್ತು ಆ ಮೃತ ಪುರುಷನ ಸಾವಿಗೆ ನ್ಯಾಯ ಕೊಡಿಸೋ ಭರವಸೆ ನೀಡಿದ್ರು. ಇದಾದ್ಮೇಲೆ ಮೇಘಾಲಯ ಪೊಲೀಸರು ಮತ್ತು ಅಲ್ಲಿನ ಹಳ್ಳಿ ಜನ ಹುಡುಕಾಟ ಶುರು ಮಾಡಿದ್ರು. ಮೇಘಾಲಯ ಪೊಲೀಸ್ ಇಲಾಖೆ ಡ್ರೋನ್ ಯೋಜನೆ ಮಾಡಿತ್ತು. ಅಲ್ಲದೆ ಶೋಧ ಕಾರ್ಯಾಚರಣೆಗೆ ಶ್ವಾನದಳ ಬಳಕೆ ಮಾಡಲಾಯಿತು. ನಂತರ ಜೂನ್ 2ಕ್ಕೆ ರಾಜಾ ರಘುವಂಶಿ ಮೃತದೇಹ ಪತ್ತೆಯಾಯಿತು. ಈ ಮೃತದೇಹ ಸಿಕ್ಕ ಸ್ಥಳದಲ್ಲೇ ಪೊಲೀಸರು ಮಾರಕಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸ್ಥಳದಲ್ಲಿ ರೈನ್ ಕೋಟ್ ಕೂಡ ಪತ್ತೆಯಾಗಿದೆ. ಹೀಗಾಗಿ ಇದೊಂದು ಹತ್ಯೆ ಕೇಸ್ ಅಂತ ಶಂಕಿಸಲಾಗಿದೆ. ಸದ್ಯ ಮೇಘಾಲಯ ಪೊಲೀಸರು ಕೊಲೆ ಕೇಸ್ ದಾಖಲಿಸಿಕೊಂಡಿದ್ದಾರೆ. ತನಿಖೆಗೆ ಎಸ್ಐಟಿಯನ್ನ ಕೂಡ ನೇಮಕ ಮಾಡಲಾಗಿದೆ. ಇನ್ನು ಈ ಘಟನೆಗೆ ಸಂಬಂಧಿಸಿ ಅಲ್ಲಿನ ಟೂರಿಸ್ಟ್ ಗೈಡ್ ಒಬ್ಬರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ವೇಳೆ ಈ ಟೂರಿಸ್ಟ್ ಗೈಡ್ ಈ ದಂಪತಿಗಳು ನಾಪತ್ತೆಯಾದ ದಿನ ಇವರೊಂದಿಗೆ 3 ಜನ ಪುರುಷರು ಇದ್ರು ಅಂತ ಹೇಳಿದ್ದಾರೆ. ಹೀಗಾಗಿ ಈ ಕೇಸ್ ಮತ್ತಷ್ಟು ಆತಂಕ ಹುಟ್ಟಾಕಿದೆ. ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವಪಕ್ಷ ನಿಯೋಗ ಯುರೋಪ್ ದೇಶಗಳ ಭೇಟಿ ಮುಗಿಸಿದೆ. ಫ್ರಾನ್ಸ್, ಇಟಲಿ, ಡೆನ್ಮಾರ್ಕ್, ಇಂಗ್ಲೆಂಡ್, ಬೆಲ್ಜಿಯಂ ಮತ್ತು ಜರ್ಮನಿಗೆ ಭೇಟಿ ಕೊಟ್ಟು ಪಾಕಿಸ್ತಾನದ ಮುಖವಾಡ ಬಿಚ್ಚಿಟ್ಟಿದೆ. ಭಯೋತ್ಪಾದನೆ ವಿರುದ್ಧ ಭಾರತದ ನಿಲುವು ಪುನರುಚ್ಚಾರ ಮಾಡಿ ಭಾರತಕ್ಕೆ ವಾಪಸ್ಸಾಗಿದೆ. ಇದರ ಬೆನ್ನಲ್ಲೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇದೀಗ 7 ದಿನಗಳ ಯುರೋಪ್ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಜೈಶಂಕರ್ ದ್ವಿಪಕ್ಷೀಯ ಸಂಬಂಧ ವೃದ್ಧಿಸುವ ನಿಟ್ಟಿನಲ್ಲಿ ಫ್ರಾನ್ಸ್, ಯುರೋಪಿಯನ್ ಒಕ್ಕೂಟ ಮತ್ತು ಬೆಲ್ಜಿಯಂ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.